ಒಂದು 15 ಇಯರ್ಸ್ ಬ್ಯಾಕು ಎಷ್ಟೋ ಹುಡುಗರು ಡ್ರೀಮ್ ಬೈಕ್ ಇದು. ಈ ಕರಿಷ್ಮಾ ಬೈಕ್ ನ ಫಸ್ಟ್ ನಾನು ನೋಡಿದ್ದೆ ಅಹಂ ಪ್ರೇಮಾಸ್ಮಿ ಫಿಲಮ್ ಅಲ್ಲೇ. ಅವಾಗ ನಾವು ನಮ್ಮ ಹತ್ರ ಸೈಕಲ್ನೆ ಕರಿಷ್ಮಾ ಬೈಕ್ ಅನ್ನೋ ಫೀಲ್ ಅಲ್ಲಿ ಊರ್ ತುಂಬಾ ಓಡಾಡ್ತಿದ್ವಿ. ನಿಮ್ಗೆ ಒಬ್ರು ಪರ್ಸನ್ ತೋರಿಸ್ತೀನಿ ಬನ್ನಿ. ಹಲೋ. ಆಹಾ, ಇದು ನಮ್ ಪಾರ್ಟ್ ಕ್ರಿಕೆಟ್. ಇದು ನಮ್ ಚಾಪ್ಟರ್. ಹೀರೋ ಹೋಂಡಾದವರು ಫಸ್ಟ್ ಸ್ಪೋರ್ಟ್ಸ್ ಬೈಕ್ ಅಂತ ಲಾಂಚ್ ಮಾಡಿದ್ದು ಇದೇ ಗಾಡಿ ಕರಿಷ್ಮಾ ಆರ್. ಅದಾದ್ಮೇಲೆ ಈ ಗಾಡಿ ಕರಿಷ್ಮಾ ZMR. ಗಾಡಿಗಳು ರೋಡಲ್ಲಿ ಕಾಣೋದು ತುಂಬಾ ರೇರು. ಇವ್ರ ತರ ಪ್ಯಾಷನ್ ಇದ್ದವ್ರು ಮಾತ್ರ ಗಾಡಿನ ನೀಟಾಗಿ ಮೇಂಟೈನ್ ಮಾಡಿ ಇವತ್ತಿಗೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿರ್ತಾರೆ. ಇವಳು ಡ್ರೀಮ್ ಗರ್ಲ್. ಅಪ್ಪ ಸಿಕ್ಕಾಕೊಂಡ್ರೆ ಮೆಟ್ಟಿನೋದೆ. ಈ ಗಾಡಿ ಸೈಡ್ ಆಂಗಲ್ ಇಂದ ನೋಡಕ್ಕೆ ಸೇಮ್ ಹಯಾಬುಸಾ ಕಂಡಂಗ್ ಕಾಣುತ್ತೆ. ಯಾಕೆ ಅಂದ್ರೆ ಸ್ಟಿಕ್ಕರ್ ಪ್ಯಾಟರ್ನ್ ಸೇಮ್ ಇದೆ. ಕಲರ್ ಎಲ್ಲ ಮುಖ್ಯ, ಕಲರ್. ನಮ್ ಹುಡುಗರು ಮನ್ಸಿಗೆ ಇಷ್ಟ ಗಾಡಿ ತಗೊಂಡ್ರೆ ಆ ಗಾಡಿನ ಯಾವತ್ತೂ ಹಾಳಾಗ್ಬಿಡಲ್ಲ. ಇರ್ತೀರಾ ಫಸ್ಟ್ ನೀವು ಖುಷಿಯಾಗಿರ್ಬೇಕು, ಆಮೇಲೆ ನಿಮ್ಮಿಂದ ಬೇರೆಯವ್ರು ಖುಷಿಯಾಗಿರ್ತಾರೆ. ಇದೇ ನಾನು ಪಾಲಿಸಿ. ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ ಕೇಪಬಲ್ ಕನ್ನಡಿಗ. ಇವತ್ ನಾವು ರಿವ್ಯೂ ಮಾಡ್ತಿರೋ ಗಾಡಿ ಕರಿಷ್ಮಾ ZMR. ಈ ಗಾಡಿ 2009 ಅಲ್ಲಿ ಲಾಂಚ್ ಆಗಿ 2020 ಅಲ್ಲಿ ಡಿಸ್ಕಂಟಿನ್ಯೂ ಆಯ್ತು. ಒಂದು 15 ಇಯರ್ಸ್ ಬ್ಯಾಕು ಎಷ್ಟೋ ಹುಡುಗರು ಡ್ರೀಮ್ ಬೈಕ್ ಇದು. ಈ ಕರಿಷ್ಮಾ ಬೈಕ್ ನ ಫಸ್ಟ್ ನಾನು ನೋಡಿದ್ದೆ ಅಹಂ ಪ್ರೇಮಾಸ್ಮಿ ಫಿಲಮ್ ಅಲ್ಲೇ. ಅವಾಗ ನಾವು ನಮ್ಮ ಹತ್ರ ಸೈಕಲ್ನೆ ಕರಿಷ್ಮಾ ಬೈಕ್ ಅನ್ನೋ ಫೀಲ್ ಅಲ್ಲಿ ಊರ್ ತುಂಬಾ ಓಡಾಡ್ತಿದ್ವಿ. ಈ ಗಾಡಿಲಿ 223cc ಸಿಂಗಲ್ ಸಿಲಿಂಡರ್ ಏರ್ ಆರ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. 17.8 BHP ಪವರ್, 18.3 ನ್ಯೂಟನ್ ಮೀಟರ್ ಟಾರ್ಕ್ ಜೊತೆ 8000 RPM ಕೊಟ್ಟಿದ್ದಾನೆ. ನಾನೀಗ ನಿಮಗೆ ಕಾಣ್ತಾ ಇದ್ದೀನಿ, ಬಟ್ ನನ್ನ ಹಿಂದೆ ಕಾಣದ ಕೈಗಳಿದೆ. ಆ ಕಾಣದ ಕೈಗಳಿಗೆ ನಾನು ಎಷ್ಟು ಕೃತಜ್ಞತೆ ಹೇಳೋದು ಸಾಲಲ್ಲ. ನಾನು ಅಂತಲ್ಲ, ಪ್ರತಿಯೊಬ್ಬ ಮೋಟೋ ಬ್ಲಾಗರ್ ಆಗ್ಲಿ, ಕಂಟೆಂಟ್ ಕ್ರಿಯೇಟರ್ ಆಗ್ಲಿ, ಯಾರೇ ಆಗ್ಲಿ, ಅವರಿಂದೇನು ಇಂತ ಕಾಣದ ಕೈಗಳಿರುತ್ತೆ. ಆ ಕಾಣದ ಕೈಗಳು ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಿರುತ್ತೆ. ಬಟ್ ಅವ್ರು ಫೇಮಸ್ಸೇ ಆಗಲ್ಲ. ಅಂಡ್ ಅವ್ರು ಫೇಮಸ್ ಆಗಲ್ಲ ಅಂತ ಗೊತ್ತಿದ್ರು ಅವರು ತುಂಬಾ ಎಫರ್ಟ್ ಹಾಕಿ ನಮಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ಅಂದ್ರೆ ಅವ್ರದ್ದು ಏನೇ ಕೆಲಸ ಇದು, ಕರ್ದಿದ್ ಒಂದೇ ಒಂದು ಮಾತಿಗೆ ಅವ್ರ ಕೆಲಸ ಎಲ್ಲ ಬಿಟ್ಟು ಬಂದು ನಮ್ ಜೊತೆ ಇದ್ದು ಎಫರ್ಟ್ ಹಾಕಿ ಕೆಲಸ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. SSIT ಶ್ರೀ ಸಿದ್ಧಾರ್ಥ ತಾಂತ್ರಿಕ ವಿಶ್ವವಿದ್ಯಾನಿಲಯ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಇರ್ಲಿ ತಿಳ್ಕೊಳ್ಳು. ನಾವಂತೂ ಇಂಜಿನಿಯರಿಂಗ್ ಮಾಡ್ಲಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಹೇಗಿದೆ ಅಂತ ಆದ್ರೂ ನೋಡೋಣ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜ್ ಏನಿಲ್ಲ. SSIT ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರಗಳು. ಆಹಾ, ಇದು ನಮ್ ಪಾರ್ಟ್ ಕ್ರಿಕೆಟ್. ಇದು ನಮ್ ಚಾಪ್ಟರ್. ಯಾರಿವಳು ಡ್ರೀಮ್ ಗರ್ಲ್. ಅಪ್ಪ ಸಿಕ್ಕಾಕೊಂಡ್ರೆ ಮೆಟ್ಟಿನೋದೆ. ನಿಮ್ಗೆ ಒಬ್ರು ಪರ್ಸನ್ ತೋರಿಸ್ತೀನಿ ಬನ್ನಿ. ಹಲೋ, ನಾವು ಇಲ್ಲೇ ಇರೋದು. ನಮ್ದು ಕೇಪಬಲ್ ಕನ್ನಡಿಗ ಅಂತ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲ, ನಾನು ಇಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಮಗೂ ಫಾಲೋ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಕೇಪಬಲ್ ಕನ್ನಡಿಗ. ಥ್ಯಾಂಕ್ ಯು ಬ್ರೋ. ಫ್ರಂಟು 80 ಸೆಕ್ಷನ್ ಟೈರ್ ಜೊತೆ 18 ಇಂಚಸ್ ಅಲೈವಿಲ್ ಕೊಟ್ಟಿದ್ದಾನೆ. 276mm ಡಿಸ್ಕ್ ಪ್ಲೇಟ್ ಕೊಟ್ಟಿದ್ದಾನೆ. ಫ್ರಂಟ್ ಸಸ್ಪೆನ್ಷನ್ಸ್ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸಾರ್ಬ್ಸ್ ಯೂಸ್ ಮಾಡಿದ್ದಾನೆ. ರೇರು 100 ಸೆಕ್ಷನ್ ಟೈರ್ ಜೊತೆ 18 ಇಂಚಸ್ ಅಲೈವಿಲ್ ಕೊಟ್ಟಿದ್ದಾನೆ. 240mm ಡಿಸ್ಕ್ ಪ್ಲೇಟ್ ಕೊಟ್ಟಿದ್ದಾನೆ. ಯಾವುದೇ ABS ಇಲ್ಲ. ರೇರ್ ಬಂದಿ ಸ್ವಿಂಗ್ ಆರ್ಮ್ ವಿತ್ 5 ಸ್ಟೆಪ್ ಅಡ್ಜಸ್ಟೇಬಲ್ GRS ಸಿಸ್ಟಮ್ ಕೊಟ್ಟಿದ್ದಾನೆ. GRS ಅಂದ್ರೆ ಗ್ಯಾಸ್ ರಿಸರ್ವಾಯರ್ ಸಸ್ಪೆನ್ಷನ್ ಅಂತ ಹೇಳ್ಬಿಟ್ಟು. ಈ ಸಸ್ಪೆನ್ಷನ್ ಸ್ವಲ್ಪ ಸ್ಮೂತ್ ಇರುತ್ತೆ. ರೇರ್ ಟೈರು ಸಣ್ಣ ಆಯ್ತು. 223cc ಗಾಡಿಗೆ ಇನ್ನೂ ದೊಡ್ಡ ಟೈರ್ ಕೊಡ್ಬೋಯ್ತು. ನಮಗೂ ಈ ಆನೆಗೂ ಏನೋ ನಂಟಿದೆ ಅನ್ಸುತ್ತೆ. ಇದು ಸೆಕೆಂಡ್ ಟೈಮ್ ಸಿಗ್ತಾ ಇರೋದು ನಮ್ಗೆ. ಪೆಟ್ರೋಲ್ ಹಾಕ್ಸೋಣ. 100 ಹಾಕು ಬ್ರೋ. ಯೂಟ್ಯೂಬ್ ನೋಡ್ತೀಯ ಬ್ರೋ? ಕೇಪಬಲ್ ಕನ್ನಡಿಗ ಅಂತ ಸರ್ಚ್ ಮಾಡಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಕರಿಷ್ಮಾ ಆರ್. ಬನ್ನಿ ನೋಡೋಣ. ನಿಮ್ದಾ ಬ್ರೋ ಗಾಡಿ ಅಲ್ವಾ? ಓಕೆ. ಹೀರೋ ಹೋಂಡಾದವರು ಫಸ್ಟ್ ಸ್ಪೋರ್ಟ್ಸ್ ಬೈಕ್ ಅಂತ ಲಾಂಚ್ ಮಾಡಿದ್ದು ಇದೇ ಗಾಡಿ ಕರಿಷ್ಮಾ ಆರ್. ಅದಾದ್ಮೇಲೆ ಈ ಗಾಡಿ ಕರಿಷ್ಮಾ ZMR. ಗಾಡಿಗಳು ರೋಡಲ್ಲಿ ಕಾಣೋದು ತುಂಬಾ ರೇರು. ಇವ್ರ ತರ ಪ್ಯಾಷನ್ ಇದ್ದವ್ರು ಮಾತ್ರ ಗಾಡಿನ ನೀಟಾಗಿ ಮೇಂಟೈನ್ ಮಾಡಿ ಇವತ್ತಿಗೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿರ್ತಾರೆ. ಹಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಕೇಪಬಲ್ ಕನ್ನಡಿಗ ಅಂತ. ನಮ್ದು ಭದ್ರಾವತಿ, ಇಲ್ಲೇ ಇದೀನಿ ನಾನು. ಇದೆ ನೋಡಿ. ನೋಡಿ
ಓಕೆ, ಥ್ಯಾಂಕ್ ಯು. ನಿಮ್ ಜೀವನದಲ್ಲಿ ನೀವೇನಾದ್ರೂ ಒಂದು ಡ್ರೀಮ್ ಬೈಕ್ ತಗೊಬೇಕು ಅಂತ ಅನ್ಕೊಂಡಿದ್ರೆ ಅದೇ ಗಾಡಿ ತಗೊಳ್ಳಿ. ಯಾರೋ ಒಬ್ಬ ಬಂದು ಈ ಗಾಡಿ ಸ್ಪೆಸಿಫಿಕೇಶನ್ ಚೆನ್ನಾಗಿಲ್ಲ, ಇಂಜಿನ್ ಕೆಪಾಸಿಟಿ ಚೆನ್ನಾಗಿಲ್ಲ, ಟಾಪ್ ಸ್ಪೀಡ್ ಹೋಗಲ್ಲ, ಆಗಿದೆ ಹೀಗಿದೆ ಅಂತ ಹೇಳಿ ಬೇರೆ ಗಾಡಿಗೆ ನೀವು ಹೋದ್ರೆ ಆ ಗಾಡಿ ಎಂತ ದೊಡ್ಡ ಸಿಸಿ ಆದ್ರೂ ನೀವ್ ಅನ್ಕೊಂಡ್ರು ನಿಮ್ ಡ್ರೀಮ್ ಬೈಕ್ ತಗೊಂಡ ಆಗೋಷ್ಟು ಖುಷಿ ಸಮಾಧಾನ ಆ ಗಾಡಿಲಿ ಸಿಗೋಲ್ಲ. ಯಾರನ್ನೋ ಮೆಚ್ಚಕ್ಕಾಗ್ಲಿ, ಯಾರನ್ನೋ ಖುಷಿ ಪಡ್ಸಕ್ಕಾಗ್ಲಿ ಗಾಡಿಗಳನ್ನ ತಗೊಂಬೇಡಿ. ಆ ಗಾಡಿಗಳನ್ನ ತಗೊಂಡು ಇದೇ ನನ್ ಡ್ರೀಮ್ ಬೈಕು ಅಂತಾನು ಹೇಳ್ಕೊಂಬೇಡಿ. ಯಾಕೆ ಅಂದ್ರೆ ಯಾರನ್ನೋ ಒಬ್ರನ್ನ ಮೆಚ್ಚಕ್ ಹೋದಾಗ ನಿಮ್ ಖುಷಿನ ಹಾಳು ಮಾಡ್ಕೊಂತೀರಾ. ನಿಮ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ ಹೋದಾಗ ನೀವು ಖುಷಿಯಾಗಿರ್ತೀರಾ. ಫಸ್ಟ್ ನೀವು ಖುಷಿಯಾಗಿರ್ಬೇಕು, ಆಮೇಲೆ ನಿಮ್ಮಿಂದ ಬೇರೆಯವ್ರು ಖುಷಿಯಾಗಿರ್ತಾರೆ. ಇದೇ ನಾನು ಪಾಲಿಸಿ. ಓಕೆ ಸರ್, ಆಯ್ತು ಸರ್, ಓಕೆ. ಕ್ಲಾಕ್ ಕೊಟ್ಟಿದ್ದಾನೆ, ಸ್ಪೀಡೋಮೀಟರ್ ಡಿಜಿಟಲ್ ಕೊಟ್ಟಿದ್ದಾನೆ, ನ್ಯೂಟ್ರಲ್ ಇಂಡಿಕೇಟರ್ ಕೊಟ್ಟಿದ್ದಾನೆ, ಸೈಡ್ ಲೈಟ್ ಇಂಡಿಕೇಟರ್ ಕೊಟ್ಟಿದ್ದಾನೆ, ಫ್ಯೂಲ್ ಇಂಡಿಕೇಟರ್ ಕೊಟ್ಟಿದ್ದಾನೆ. ಸೆಟ್ ಮಾಡೋಕೆ ಆಪ್ಷನ್ ಇಲ್ಲಿದೆ ನೋಡಿ, ಟ್ರಿಪ್ 1 ಟ್ರಿಪ್ 2 ಅಂತ ಸೆಟ್ ಮಾಡ್ಕೊಳಕ್ಕೆ ಇಲ್ಲಿದೆ ನೋಡಿ. ಹೆಚ್ಚು ಸ್ಮೂತ್ ಆಗಿದೆ, ಹೆವಿ ಅನ್ಸಲ್ಲ. ಮಿರರ್ ನ ಎಷ್ಟಕ್ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬಹುದು. ಇದೇ ತರ ಸೇಮ್ ಪ್ಯಾಟರ್ನ್ 220 ಬೈಕಲ್ಲೂ ಸೇಮ್ ಇದೆ. ಹ್ಯಾಂಡಲ್ ಬಾರು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾನೆ, ಅದರಿಂದ ಎಫರ್ಟ್ಲೆಸ್ ಹ್ಯಾಂಡ್ಲಿಂಗ್ ಮಾಡಬಹುದು. ಟ್ಯಾಂಕ್ ಕೆಪಾಸಿಟಿ 15.3 ಲೀಟರ್ ಕೊಟ್ಟಿದ್ದಾನೆ, ಅದರಲ್ಲಿ 2 ಲೀಟರ್ಸ್ ರಿಸರ್ವ್ ಇರುತ್ತೆ. ಮೈಲೇಜ್ ಬಂದು 45 ಅಂತ ಹೇಳಿರ್ತಾರೆ ಶೋರೂಮ್ ಅಲ್ಲಿ, ಬಟ್ ಈಗ ಈ ಗಾಡಿ ಒಂದು 30+ ಕೊಡ್ಬೋದು ಅಷ್ಟೇ. ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ. ಅವ್ರು ಏನಿದ್ರು 25-30 ಸೈಡ್ ಅಲ್ಲಿ ಸ್ವಲ್ಪ ವೈಬ್ರೇಟ್ ಇದೆ. ಚಳಿ ಬಂದವ್ರ ಅದು ಈ ಗಾಡಿಲಿ ಕಾಮನ್ ಅಂತಾನೆ ಹೇಳ್ಬೋದು. 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ 128 ಅಂತ ಹೇಳಿದ್ದಾರೆ, ಬಟ್ ಈ ಗಾಡಿ 170 ಲಾಸ್ಟ್ ರೀಚ್ ಆಗೋದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಈ ಗಾಡಿ ಸೈಡ್ ಆಂಗಲ್ ಇಂದ ನೋಡಕ್ಕೆ ಸೇಮ್ ಆಯಾಬುಜಾ ಕಣ್ಣಂಗ್ ಕಾಣುತ್ತೆ. ಯಾಕೆ ಅಂದ್ರೆ ಸ್ಟಿಕ್ಕರ್ ಪ್ಯಾಟರ್ನ್ ಸೇಮ್ ಇದೆ. ಇಲ್ಲಿರೋ ಬಿಸ್ಲಿಗೂ ಈ ಗಾಡಿ ಕಲರ್ಗೂ ಸಕ್ಕದ ಶೈನಿಂಗ್ ಹೊಡಿತಿದೆ ನೋಡಿ. ಇದರಲ್ಲಿ 4 ಕಲರ್ಸ್ ಬರುತ್ತೆ, ಯೆಲ್ಲೋ, ವೈಟ್, ಬ್ಲಾಕ್, ರೆಡ್. ನನ್ ಫೇವ್ರೇಟ್ ಬಂದು ಯೆಲ್ಲೋ ಮತ್ತೆ ವೈಟ್. ಈ ಕಾರು ವೈಟ್, ನನ್ನ ಹತ್ರ ಇರೋ ಬೈಕು ವೈಟ್, ಬಟ್ ನಾನ್ ಮಾತ್ರ ಬ್ಲಾಕ್. ನೀನೇನೋ ನಗ್ತಾ ಇದ್ಯಾ ಬೋಸಡಿ? ಇರ್ಲಿ ಪರವಾಗಿಲ್ಲ, ಕಲರ್ ಎಲ್ಲ ಮುಖ್ಯ, ಕದರ್. ಕಾರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಫ್ರಂಟ್ ಹೆಡ್ ಲೈಟ್ ಆಲೋಜನ್ ಬಲ್ಬ್ ಕೊಟ್ಟಿದ್ದಾನೆ, ಇಂಡಿಕೇಟರ್ LED ಕೊಟ್ಟಿದ್ದಾನೆ, ಟೈ ಲ್ಯಾಂಪ್ LED ಕೊಟ್ಟಿದ್ದಾನೆ. ಸೀಟ್ ಹೈಟ್ 796 mm ಇದೆ. ಸೀಟ್ ಸಿಂಗಲ್ ಸೀಟ್ ಕೊಟ್ಟಿದ್ದಾನೆ. ಸೀಟ್ ಸ್ಮೂತ್ ಆಗಿ ಕಂಫರ್ಟಬಲ್ ಆಗಿದೆ, 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಚಸ್ಸಿ ಬಂದು ಡೈಮಂಡ್ ಫ್ರೇಮ್ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಹಳೆ ಬೈಕ್ ಎಲ್ಲಾ ಫ್ರೇಮು ಡೈಮಂಡ್ ಫ್ರೇಮ್ ಇರ್ತಿದ್ದು. ಬಾಡಿ ಶೇಪ್ ಬಂದು ಸ್ಪೋರ್ಟ್ಸ್ ಬೈಕ್ ಟೈಪ್ ಕೊಟ್ಟಿದ್ದಾನೆ, ಅದರಿಂದ ಗಾಡಿ ಸ್ಪೋರ್ಟಿಯಾಗಿ ಕಾಣುತ್ತೆ. ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ 159 mm ಕೊಟ್ಟಿದ್ದಾನೆ, ತುಂಬಾ ಕಮ್ಮಿ ಆಯ್ತು. ಬ್ಯಾಡ್ ರೋಡ್ ಗಳಲ್ಲಿ ಪಕ್ಕಾ ಕೆಳ ಟಚ್ ಆಗುತ್ತೆ. R15 ಗಿನ್ನ ಕಮ್ಮಿ ಕೊಟ್ಟಿದ್ದಾನೆ. R15 ಮೇ ಬಿ 170 mm ಇದೆ. ಟೋಟಲ್ ವೇಟ್ ಬಂದು 159 kg ಇದೆ. ಈ ಗಾಡಿ ಓನರ್ ಡ್ರೀಮ್ ಬೈಕ್ ಅಂತೆ. ಗಾಡಿನ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಿಯರ್ 15 ಇಯರ್ಸ್ ಆಗಿದ್ರು ಕಂಡೀಷನ್ ಇನ್ನೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ನಮ್ಮ ಹುಡುಗರು ಮನ್ಸಿಗೆ ಇಷ್ಟ ಗಾಡಿ ತಗೊಂಡ್ರೆ ಆ ಗಾಡಿನ ಯಾವತ್ತೂ ಹಾಳಾಗ್ಬಿಡಲ್ಲ. ಇಂಥವ್ರು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಇಂಥ ಲೆಜೆಂಡ್ ಗಾಡಿಗಳನ್ನ ನೀಟಾಗಿ ಮೇಂಟೈನ್ ಮಾಡಿ ಇವತ್ತಿಗೂ ರನ್ನಿಂಗ್ ಕಂಡೀಷನ್ ಇಟ್ಕೊಂಡಿರ್ತಾರೆ. ಮುಂದಿನ ಜನರೇಷನ್ ಗೆ ಇಂಥ ಲೆಜೆಂಡ್ ಗಾಡಿಗಳು ಇತ್ತು ಅಂತ ತೋರಿಸಬಹುದು. ಈ ಗಾಡಿ ಓನರು ಸುಹಾಸ್ ಬ್ರೋ ಅಂತ ಹೇಳಿ ಅವ್ರನ್ನ ತೋರಿಸಲೇಬೇಕು. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ನಮಗೆ ಗೊತ್ತಿರೋರೇ ಗಾಡಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಅಂತದ್ರಲ್ಲಿ ಅವ್ರ ಗಾಡಿ ನೆನ್ನೆ ಇಲ್ಲಿ ನಿಂತಿತ್ತು. ನಾನ್ ಬಂದ್ ಕೇಳ್ದೆ, ಬ್ರೋ ಗಾಡಿ ರಿವ್ಯೂ ಮಾಡ್ಬೇಕು, ಕೊಡ್ತಿದ್ರಾ ಅಂತ ಕೇಳ್ದೆ. ಹೇಳಿದ್ ಒಂದೇ ಮಾತಿಗೆ, ಶಾಪ್ ಹತ್ರ ಇರುತ್ತೆ, ಬಂದ್ ತಗೊಂಡು ಹೋಗಪ್ಪ ಅಂತ ಹೇಳಿದ್ರು. ನಾನ್ ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು ID ಪ್ರೂಫ್ ಇಸ್ಕೊಂಡಿಲ್ಲ, ಯಾವ ಊರು ಅಂತ ಕೇಳಲಿಲ್ಲ. ಬಂದಿದ ತಕ್ಷಣ ಗಾಡಿ ಕೊಟ್ಟು ಕಳ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸುಹಾಸ್ ಅಣ್ಣ. ಕರಿಷ್ಮಾ ಬೈಕ್ ಲಾಂಚ್ ಆದಾಗಿಂದ ಕರಿಷ್ಮಾ ಅನ್ನೋದು ಒಂದು ನೇಮ್ ಆಗಿಲ್ಲ, ಒಂದು ಲೆಗೆಸಿಯಾಗಿ ಉಳ್ಕೊಂಡಿದೆ.